ಮತ್ತೊಂದು ಕಾರಿನ ಬೆನ್ನು ಬಿದ್ದಿದ್ದಾರೆ ದಿಲ್ಲಿ ಪೊಲೀಸರು. ಶಂಕಿತರು ಬಂದಿದ್ದು ಎನ್ನಲಾದಂತಹ ಮತ್ತೊಂದು ಕಾರು i20 ಕಾರು ಇಲ್ಲಿ ಸ್ಫೋಟಗೊಂಡಿತ್ತು. ಅದೊಂದೇ ಕಾರಲ್ಲ, ಮತ್ತೊಂದು ಕಾರಿನಲ್ಲೂ ಕೂಡ ಶಂಕಿತರು ಬಂದಿದ್ರು. ಫೋರ್ಡ್ ಕಾರು, ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ DL10CK0458 ನಂಬರಿನ ಫೋರ್ಡ್ ಕಾರು. 5 ತಂಡಗಳನ್ನು ರಚಿಸಿ ಖಾಕಿಯಿಂದ ಕಾರ್ಯಾಚರಣೆ ಶುರುವಾಗಿದೆ. ಉತ್ತರ ಪ್ರದೇಶ, ಹರಿಯಾಣ ಗಡಿಗಳಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ. ಫೋರ್ಡ್ ಇಕೋ ಸ್ಪೋರ್ಟ್ ಕಾರಿಗಾಗಿ ಹುಡುಕಾಟ ನಡೀತಾ ಇದೆ. ಸ್ಫೋಟದಲ್ಲಿ ಛಿದ್ರವಾಗಿರುವಂತಹ ಒಂದು ಕಾರು i20 ಕಾರು. ಕೇವಲ ಇದೊಂದೇ ಕಾರ್ನಲ್ಲಿ ಬಂದಿರಲಿಲ್ಲ, ಮತ್ತೊಂದು ಕಾರು ಕೂಡ ಬಂದಿತ್ತು ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ತಾವು ಹೇಳ್ತಾ ಇದ್ರಿ, ಘಟನೆಯ ವಿವರಣೆಯನ್ನ ಕೊಡ್ತಾ ಇದ್ರಿ. ಅದರ ಜೊತೆಗೆ ಇಲ್ಲಿ i20 ಕಾರ್ ಸ್ಫೋಟವಾಗಿದ್ದೊಂದೇ ನಮಗೆ ಗೊತ್ತು. ಆದರೆ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ, ಇನ್ನೊಂದು ಕಾರ್ ಬಂದಿತ್ತು, ಆ ಕಾರ್ನ ಸಂಚಾರ ಕೂಡ ದಿಲ್ಲಿಯಲ್ಲಿ ಇತ್ತು ಅನ್ನೋದು. ಹೌದು ಮಧುಶ್ರೀ, ಬಹು ಮುಖ್ಯವಾಗಿ 2 ಕಾರುಗಳಲ್ಲಿ ಉಗ್ರರು ಬಂದಿದ್ರು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮೊದಲು i20 ಕಾರಿನಲ್ಲಿ ಉಮರ್ ಆ ಒಂದು ಸ್ಫೋಟಕವನ್ನು ತುಂಬಿಕೊಂಡು ಬರ್ತಾನೆ. ಅದ್ರ ಜೊತೆಗೆ ಅದರ ಹಿಂದೆಯೇ ಇಕೋ ಸ್ಪೋರ್ಟ್ ಕಾರ್ ಮೂಲಕವೂ ಕೂಡ ಉಗ್ರರು ಬಂದಿದ್ರು, ಡೆಲ್ಲಿಗೆ ಎಂಟ್ರಿ ಆದ್ರು ಅನ್ನುವಂತಹದ್ದು CCTVಗಳ ಮೂಲಕ ಗೊತ್ತಾಗುತ್ತೆ. i20 ಕಾರು ಎಂಟ್ರಿ ಆಗ್ತಿದ್ದಾಗೆ ಅದರ ಹಿಂದೆಯೇ ಫೋರ್ಡ್ ಕಂಪನಿಯ ಇಕೋ ಸ್ಪೋರ್ಟ್ ಕಾರು ಕೂಡ ಅದರ ಹಿಂದೆಯೇ ಬಂದಿರುವಂತಹದ್ದು. ಮತ್ತೆ i20 ಕಾರ್ ಎಲ್ಲೆಲ್ಲಿ ಹೋಗುತ್ತೆ ಅದರ ಹಿಂದೆ ಇಕೋ ಸ್ಪೋರ್ಟ್ ಕೂಡ ಫಾಲೋ ಮಾಡಿರುವಂತಹದ್ದು. ಸ್ಫೋಟ ಆಗ್ತಿದ್ದಾಗ ಆ ಇಕೋ ಸ್ಪೋರ್ಟ್ ಕಾರು ಕೂಡ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈಗ ಅದರ ಜಾಡನ್ನ ಈಗ ಪೊಲೀಸರು ಹಿಡಿದಿದ್ದಾರೆ. ಬಹು ಮುಖ್ಯವಾಗಿ ಸ್ಫೋಟ ಆಗುತ್ತೆ, ಸ್ಫೋಟ ಆಗ್ತಿದ್ದಾಗ ಇಕೋ ಸ್ಪೋರ್ಟ್ ಕಾರು ಕೂಡ ನಾಪತ್ತೆ ಆಗಿರುವಂತಹದ್ದು, ಅದರ ಚಾಲಕರು ಕೂಡ ನಾಪತ್ತೆ ಆಗಿರುವಂತದ್ದು, ಮತ್ತು ಅದರಲ್ಲಿ ಇದ್ದವರು ಯಾರ್ಯಾರು ಅನ್ನುವಂಥದ್ದು ಈಗ ಪೊಲೀಸರಿಗೆ ಅದನ್ನ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಉಮರ್ ಈ ಒಂದು ಕಾರನ್ನ ನಿಲ್ಲಿಸಿ ಸ್ಫೋಟ ಆದ ಬಳಿಕ ಎಸ್ಕೇಪ್ ಆಗ್ಲಿಕ್ಕೆ ಏನಾದ್ರೂ ಈ ಇಕೋ ಸ್ಪಾಟ್ ಕಾರನ್ನ ಬಳಕೆ ಮಾಡುವಂತ ಪ್ರಯತ್ನ ಇದ್ನ ಅನ್ನುವಂಥದ್ದು ಕೂಡ, ಯಾಕಂತಂದ್ರೆ ಅದನ್ನ ಫಾಲೋ ಮಾಡುತ್ತೆ ಅಂತಂದ್ರೆ ಈ ಕಾರನ್ನ ಎಲ್ಲೋ ಒಂದ್ ಕಡೆ ಜನನಿಬಿಡ ಪ್ರದೇಶದನ್ನ ನಿಲ್ಲಿಸಿ ಸ್ಫೋಟವನ್ನ ಮಾಡಿ ನಂತರ ಈ ಒಂದು ಕಾರನ್ನ ಬಿಟ್ಟು ಇಕೋ ಸ್ಪೋರ್ಟ್ ಕಾರ್ ಮೂಲಕ ಹೋಗ್ಬೇಕು ಅನ್ನುವಂತಹ ಪ್ಲಾನ್ ಅನ್ನು ಏನಾದ್ರೂ ಮಾಡ್ಕೊಂಡಿದ್ರ ಅನ್ನುವಂತಹದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತಹದ್ದು. ಈ ಡೆಲ್ಲಿ ನಂಬರ್ ಆಗಿರ್ತಕ್ಕಂತಹ ಇಕೋ ಸ್ಪೋರ್ಟ್ ಕಾರನ್ನ ಈಗ ಹುಡುಕಾಟವನ್ನ ನಡೀತಾ ಇರುವಂತಹದ್ದು. ಮತ್ತೆ ದೆಹಲಿ ಮತ್ತೆ ಹರಿಯಾಣ ಬಾರ್ಡರ್ ಆಗಿರ್ಬೋದು, ಉತ್ತರ ಪ್ರದೇಶ ಬಾರ್ಡರ್, ರಾಜಸ್ಥಾನ ಬಾರ್ಡರ್ ಅಲ್ಲೂ ಕೂಡ ಸಂಪೂರ್ಣವಾಗಿ ಈಗ ನಾಕಾಬಂದಿಯನ್ನ ಹಾಕಿರುವಂತಹದ್ದು. ಇಕೋ ಸ್ಪೋರ್ಟ್ ಕಾರಿಗಾಗಿ ಈಗ ಪೊಲೀಸರಿಗೆ ಬಲೆಯನ್ನ ಬೀಸಿದ್ದಾರೆ. ಮತ್ತೆ ಇಕೋ ಸ್ಪೋರ್ಟ್ ಕಾರು ಪತ್ತೆ ಆದಂತಹ ಸಂದರ್ಭದಲ್ಲಿ ಇದರಲ್ಲಿ ಇದ್ದಂತವ್ರು ಯಾರು, ಈ i20 ಕಾರನ್ನ ಯಾಕೆ ಫಾಲೋ ಅನ್ನ ಮಾಡ್ತಿದ್ರು, ಮತ್ತೆ ಈ ಕಾರಿಗೂ ಸಂಬಂಧ ಏನು, ಉಮರ್ಗೂ ಏನ ಮತ್ತೆ ಇಕೋ ಸ್ಪೋರ್ಟ್ ಕಾರ್ನಲ್ಲಿ ಬರ್ತಿದ್ದಂತವ್ರಿಗೆ ಏನಾದ್ರೂ ಸಂಬಂಧ ಇತ್ತ ಅನ್ನುವಂತಹದ್ದು ಈ ಒಂದು ತನಿಖೆಯಲ್ಲಿ ಬಹಿರಂಗ ಆಗುತ್ತೆ. ಈ ತನಿಖೆಯಲ್ಲಿ ಬಹಿರಂಗ ಆಗಬೇಕು ಅಂತಂದ್ರೆ ಈಗ ಇಕೋ ಸ್ಪೋರ್ಟ್ ಕಾರು, ಅನುಮಾನಾಸ್ಪದ ಇಕೋ ಸ್ಪೋರ್ಟ್ ಕಾರ್ ಕೂಡ ಪತ್ತೆ ಆಗಬೇಕಾಗಿದೆ ಮಧುಶ್ರೀ. ಹಾಗೆ ಸಂಪರ್ಕದಲ್ಲಿ ಹರೀಶ್, ಮಾಹಿತಿಯನ್ನ ಪಡಿತೀನಿ.